दोस्तों जय हिंद। ಯಾರೆಲ್ಲ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡಿರಿ ಅವ್ರಿಗೆಲ್ಲ ಒಂದು ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳ್ಬೋದು। ಈ ಇಲಾಖೆಯೊಳಗ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ 3700 ಕಿಂತ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದಾವೆ। ಈ ಇಲಾಖೆಗೆ ಸಮಾಜದಾಗ ಬಹಳ ವ್ಯಾಲ್ಯೂ ಇದೆ। ಯಾರೆಲ್ಲ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರಿ ಅವರೆಲ್ಲ ಹೋಗಿ ಅಪ್ಲೈ ಮಾಡಬಹುದು। ಆನ್ಲೈನ್ ಅಪ್ಲಿಕೇಶನ್ 5 ತಿಂಗಳ 19 ರಿಂದ ಸ್ಟಾರ್ಟ್ ಆಗುತ್ತೆ। ಲಾಸ್ಟ್ ಡೇಟ್ ಆಗಸ್ಟ್ 10 ತನಕ ಅಪ್ಲೈ ಮಾಡಬಹುದು। ನೆಕ್ಸ್ಟ್ ಅಪ್ಲಿಕೇಶನ್ ಫೀ ನೋಡೋದಾದ್ರ ಜನರಲ್ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಗೆ 650 ರೂಪಾಯಿ ಐತಿ ಮತ್ತು ಎಸ್ಸಿ ಎಸ್ಟಿ ಮತ್ತು ಅಂಗವಿಕಲರಿಗೆ 550 ರೂಪಾಯಿ ಐತಿ। ಅಪ್ಲೈ ಮಾಡಕ ಮಿನಿಮಮ್ ಏಜ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಏಜ್ 27 ಇಯರ್ಸ್। ಎಸ್ಸಿ ಎಸ್ಟಿ ಒಬಿಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಲ್ರೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವರಿಗೆ ಮತ್ತು ವಿಧವೆಯಾದ ಮಹಿಳೆಯರಿಗೆ ಇನ್ನೂ ಏಜ್ ರಿಲ್ಯಾಕ್ಸೇಷನ್। ನೆಕ್ಸ್ಟ್ ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡೋದಾದ್ರೆ ಯುಆರ್ ಕ್ಯಾಟಗರಿಗೆ 1537, ಇಡಬ್ಲ್ಯೂಎಸ್ ಕ್ಯಾಟಗರಿಗೆ 442, ಒಬಿಸಿ ಕ್ಯಾಟಗರಿಗೆ 946, ಎಸ್ಸಿ ಗೆ 566, ಎಸ್ಟಿ ಗೆ 220, ಟೋಟಲ್ 3717 ಆಫೀಸರ್ ಹುದ್ದೆಗಳು ಖಾಲಿ ಇರ್ತವೆ। ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಯಾವುದೇ ವಿಷಯದಲ್ಲಾದ್ರೂ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು। ಈ ಒಂದು ಪೋಸ್ಟ್ ಗೆ ಸೆಲೆಕ್ಟ್ ಆಗಬೇಕಂದ್ರೆ 3 ಹಂತಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ। ಮೊದಲನೇ ಹಂತ 100 ಅಂಕಗಳ ಒಂದು ಸಿಬಿಟಿ ಟೆಸ್ಟ್ ಇರುತ್ತೆ ಮತ್ತು ಎರಡನೇ ಹಂತ 50 ಅಂಕಗಳ ಒಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ ಮತ್ತು ಕೊನೆ ಹಂತ 100 ಅಂಕಗಳ ಒಂದು ಇಂಟರ್ವ್ಯೂ ಇರುತ್ತೆ। ಈ 3 ಹಂತಗಳನ್ನ ಕ್ಲಿಯರ್ ಮಾಡಿದ್ರೆ ಗುಪ್ತಚರ ಇಲಾಖೆಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡಬಹುದು। ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ। ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆ। ಜೈ ಹಿಂದ್, ಜೈ ಭಾರತ್।